ಎಲ್ಲ ನೀಟಾಗಿ ಗಮನ ಕೇಳಿ. ಇವತ್ತು ಏನು ಎರಡು ಖುಷಿ ನಮಗೆ. ಒಂದು ಸ್ವಾತಂತ್ರ್ಯ ಬಂದಿದೆ, ಇನ್ನೊಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 1798 ಆಗಸ್ಟ್ 15ರಂದು ಇದೇ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಾರೆ. ಅವರು ಸ್ವಾತಂತ್ರ್ಯಕ್ಕೋಸ್ಕರ ಅಪಾರವಾದಂಥ ಹೋರಾಟ ಮಾಡಿ 1831ರಲ್ಲಿ 26ನೇ ತಾರೀಕು ಜನವರಿಯಲ್ಲಿ ಅವರು ಮರಣ ಹೊಂದಿರ್ತಾರೆ. ಗೊತ್ತಾ ಪುಟಾಣಿ ಮಕ್ಕಳೇ ನಿಮ್ಗೆ? ಸಂಗೊಳ್ಳಿ ರಾಯಣ್ಣ ಬಗ್ಗೆ ಗೊತ್ತಾ ನಿಮ್ಗೆ? ಅವರ ಜನನ ಆಗಸ್ಟ್ 15, ಅವರ ಮರಣ ಜನವರಿ 26. ನಮ್ಮ ದೇಶಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಮೊದಲನೇ ಸಾಲುವಂತ ಬರುವಂತ ವೀರರಲ್ಲಿ ಸಂಗೊಳ್ಳಿ ರಾಯಣ್ಣನು ಒಬ್ರು. ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ವರ್ಷಗಳಾದ್ರೂ ಯಂಗ್ಸರ್ಗೆ ಅವ್ರದೇ ಆದಂತ ಒಂದು ನಿಟ್ಟಿನಲ್ಲಿ ಬದುಕಕ್ಕೆ ಆಸ್ಪದ ಇರಲಿಲ್ಲ ನಮ್ಮ ದೇಶದಲ್ಲಿ. ಈಗ ನನ್ನ ಪ್ರಕಾರ ಗೊತ್ತಾದಂಗೆ 2000ದಿಂದ ಈ ಕಡೆ ಏನಾದ್ರು ನಮ್ಮ ಹೆಣ್ಮಕ್ಳು ಕಾರ್ ಓಡಿಸೋದಾಗ್ಬೋದು, ಗಾಡಿ ಓಡಿಸೋದಾಗ್ಬೋದು, ಮಾಮೂಲಿ ಗಂಡಸರಿಗೆ ಏನ್ ಹಕ್ಕಿದೆ ನಮಗೂ ಅದೇ ತರ ಹಕ್ಕಿದೆ ಅಂತ ಬದುಕುವಂತ ಪರಿಸ್ಥಿತಿ ಈಗೀಗ ನಿರ್ಮಾಣ ಆಗಿದೆ. ಸ್ವಾತಂತ್ರ್ಯ ಸಿಕ್ಕೋ ಇರೋದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ಮಹಾತ್ಮ ಗಾಂಧೀಜಿಯರಾಗ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಬಹುದು, ಲಕ್ಷಾಂತರ ವೀರರು ನಮ್ಗೆ ಸ್ವಾತಂತ್ರ್ಯ ಬರ್ಬೇಕಾದ್ರೆ ಅವ್ರ ಪ್ರಾಣನ ಮುಡುಪಾಗಿಟ್ಟು ಕಷ್ಟಪಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಮಾತಾಡಲು ಅವಕಾಶ ಕೊಟ್ಟಂತ ಗ್ರಾಮಸ್ಥರಿಗೆ, ಶಿಕ್ಷಕರಿಗೆ, ಪುಟಾಣಿ ಮಕ್ಕಳಿಗೆ, ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಗೆಳೆಯರಿಗೆ ವಂದಿಸ್ತಾ, ಮಕ್ಕಳಿಗೆ ಕಾವಡಿಗಳ ಎತ್ಸ್ತಿರಲ್ಲ, ಎತ್ಸಿ ನಾನು ಬೇಡ ಅಂತ ಹೇಳಿಲ್ಲ. ಈ ಸೂಲುಗಳು ಹಾಕೋದು, ಕಂಬಿಗಳು ಹಾಕೋದು ಇದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಮಕ್ಕಳನ್ನ ಮೂಢನಂಬಿಕೆಗಡೆ ತೊಳ್ಳಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದು ಊರುಗಳಲ್ಲಿ ನೋಡ್ತೀವಿ, ಏನು ಈ ಕಂಬಿಗಳು ಹಾಕ್ಬಿಟ್ಟು ಮಕ್ಕಳನ್ನ ಎಳೆಯೋದಂತೆ, ಸೂಲುಗಳು ಹಾಕೋದಂತೆ, ನಿಂಬೆಹಣ್ಣು ಹಾಕೋದು, ಅದೆಲ್ಲ ಬೇಡ. ದೇವ್ರ ಮೇಲೆ ಭಕ್ತಿ ಇರ್ಲಿ. ಕಷ್ಟಪಟ್ಟರೆ ದೇವ್ರು ಎಲ್ಲ ಒಂದ್ ಜಾಗದಲ್ಲಿ ಕೊಟ್ಟೆ ಕೊಡ್ತಾರೆ. ಕಾವಡಿ ಎತ್ಬಿಟ್ಟು ಸೂಲುಗಳು ಹಾಕೊಂಡ್ರೆ ಕೊಡಲ್ಲ. ದೇವ್ರ ಮೇಲೆ ಭಕ್ತಿ ಬೆಳೆಸ್ಕೊಳ್ಳಿ. ಮೂಢನಂಬಿಕೆಯನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಸ್ಥರಿಗೆ. ಈ ಮಾತು ಹೇಳಕ್ ನನಗೆ ಸ್ವಲ್ಪ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಊರುಗಳಲ್ಲಿ ನಾವು ಚಿಕ್ಕಂದಂಗ ನೋಡ್ತಾ ಇದೀವಿ. ಅದು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸೂಲುಗಳ ಚುಚ್ಚಿದ ಮಾತ್ರಕ್ಕೆ ಭಗವಂತ ಬಂದು ನಿಮ್ಮ ಮನೆ ಹತ್ರ ದುಡ್ಡು ಕೊಟ್ಬಿಟ್ಟು ಹೋಗಲ್ಲ. ದಯವಿಟ್ಟು ಅದ್ ಮಾಡಬೇಡಿ. ಮಕ್ಕಳು ಅದನ್ನೇ ಬೆಳೆಸ್ಕೊಂಡು ಬರ್ತಾ ಇರ್ತಾರೆ. ಆಗಿನ ಗುಂಡ ಹಾಕಿದ್ರೆ ಆಗಿನ ದುಂಡಲ್ಲಿ ನಡೆಯೋದಂತೆ, ಇನ್ನೊಂದು ಮೂಢನಂಬಿಕೆಗಳನ್ನ ಕಟ್ನಿಟ್ಟಾಗಿ ನಿಲ್ಸ್ಬಿಡಿ. ದಯವಿಟ್ಟು ದೇವ್ರ ಮೇಲೆ ಭಕ್ತಿ ಬೆಳೆಸ್ಕೊಳ್ಳಿ. ತಂದೆ ತಾಯಿ ಕಣ್ಣು ಕಾಣುವಂತ ದೇವ್ರನ್ನ ಪ್ರೀತಿಸಿ ಅವ್ರಿಗೆ 3 ಹೊತ್ತು ಊಟ ಹಾಕಿ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವರೇ ದೇವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಒಂದು ವೆಂಕಟೇಶ್ ಪಕ್ಕದಲ್ಲಿ ಸಂಗೊಳ್ಳಿ ಅಂತ ಇದ್ರೇನೆ ಅವರನ್ನ ಗುರುತಿಸಕ್ಕೆ ಸಾಧ್ಯ. ಹಾಗಾಗಿ ದೇಶಭಕ್ತರ ಒಂದು ಅಪ್ರತಿಮ ದೇಶಭಕ್ತರ ಹೆಸರನ್ನ ಇಟ್ಕೊಂಡಿರ್ತಕ್ಕಂತ ಶ್ರೀ ಸಂಗೊಳ್ಳಿ ವೆಂಕಟೇಶ್ ರವರು ಸಂಗೊಳ್ಳಿ ಅವರ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ.